1 ಫುಲ್ಲು ಮ್ಯಾಚಿಂಗ್ ಸೇಮ್ ಪಿಂಕ್ ಅದು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ XP ಗರ್ಲ್. ಸೊ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ನಾನು ಇವತ್ತು ನನ್ನ ಬೈಕ್ನ ಡೆಲಿವರಿ ತೊಗೊತಾ ಇದ್ದೀನಿ. ಸೊ ಇವತ್ತು ಬಂದುಬಿಟ್ಟು 15 ಸೆಪ್ಟೆಂಬರ್. ಇವತ್ತು ನಾನು ತಗೊಳ್ತಾ ಇರೋದು ಎಲ್ಲಿ ಅಂದರೆ ಬೀಸ್ ಡೀಲಿಂಗ್ ಅಂತ ಒಂದು JP ನಗರಲ್ಲಿದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. 3 o'clock ಟೈಮ್ ಕೊಟ್ಟಿದ್ವಿ. ಐ ಥಿಂಕ್ ಈಗ 2:30 ಹಂಗಾಗಿರಬೇಕು. ಸೊ ನಾನೀಗ BTM ಅಲ್ಲಿ ಇದ್ದೀನಿ. ನಾನು ಇಲ್ಲಿಂದ ಈಗ JP ನಗರ್ಗೆ 6 ಕಿಲೋಮೀಟರ್ ಇದೆ. ಸೊ ಇಲ್ಲಿಂದ ನಾನು R15 ತೊಗೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಅಲ್ಲಿ ಹೋಗ್ಬಿಟ್ಟು ಯಾವ ಗಾಡಿ ಅಂತ ನೀವೇ ನೋಡ್ತೀರಾ. ನಾನು ತಮ್ಮನೇಲಂತೂ ಹಾಕಲ್ಲ, ಬಟ್ ನಿಮಗೆ ವಿಡಿಯೋದಲ್ಲೇ ಗೊತ್ತಾಗುತ್ತೆ ಮುಂದೆ ಹೋಗ್ತಾ. ಸೊ ಜಾಸ್ತಿ ವಿಡಿಯೋ ಬಗ್ಗೆ ಮಾತಾಡೋಣ, ಹೋಗ್ತಾ ಮಾತಾಡೋಣ. ಲೆಟ್ಸ್ ಗೋ. ಈಗ ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ. ಆ್ಯಂಡ್ ಆ್ಯಕ್ಚುಲಿ ತುಂಬ ಲೇಟ್ ಮಾಡಿದ್ದೀನಿ ಆಲ್ರೆಡಿ. ಓಕೆ, ಹಂಗೆ ಹೋಗೋಕ್ಕಾಗಲ್ಲ ಅನಿಸುತ್ತೆ. ಗಾಡಿ ಬಗ್ಗೆ ಮಾತಾಡೋಣ. ಗಾಡಿ ತೊಗೊಳ್ಬೇಕನ್ನೋ ಪ್ಲ್ಯಾನು ಒಂದು 4 ಮಂತ್ಸಿಂದನೇ ಇತ್ತು. ಸೊ 4 ಮಂತ್ಸಿಂದ ಯಾವ ಗಾಡಿ ತೊಗೊಳೋದು, ಏನು ಮಾಡೋದು ಎಲ್ಲ ಪ್ಲ್ಯಾನ್ ಆಗ್ತಾಯಿದ್ವಿ. ಬಟ್ ಪ್ರಾಪರಾಗಿ ನನಗೆ ಬೇಕಾಗಿರೋ ಗಾಡಿ ಸಿಗ್ತಾನೆ ಇರಲಿಲ್ಲ. ಬಿಕಾಸ್ ಈಗ ಸೆಕೆಂಡ್ ಹ್ಯಾಂಡ್ ಗಾಡಿ ಹೊಸ ಗಾಡಿಗಿಂತನೂ ಕಾಸ್ಟ್ಲಿ ಗೈಸ್. ನೀವು ನೋಡ್ಬೋದು, ಈ ಸೆಕೆಂಡ್ ಹ್ಯಾಂಡ್ ಸೂಪರ್ ಬೈಕ್ಸು ಇಲ್ಲ ನಾರ್ಮಲ್ ಬೈಕ್ಸು ಎಲ್ಲ ಹೊಸ ಗಾಡಿಗಿಂತ 10-20 ಕಮ್ಮಿ ಹಾಕಿರ್ತಾರೆ ಅಷ್ಟೇ. ಏನು ಬಿಸಿಲು ಗೈಸ್ ಇವತ್ತು. ಆ್ಯಕ್ಚುಲಿ ನಾನು 2 o'clock ಅಲ್ಲಿರಬೇಕಿತ್ತು, 3 o'clock ಆಗ್ತಾ ಬಂತು. ನಾನು ಇನ್ನೂ ಅಲ್ಲಿ ಹೋಗೋಕ್ಕಾಗಿಲ್ಲ. ಎವ್ರಿ ಟೈಮ್ ಈ ತಪ್ಪನ್ನ ಮಾಡ್ತೀನಿ ನಾನು. ಸೊ ಗೈಸ್, ಗಾಡಿ ತುಂಬ ಸೇಲ್ ಮಾಡಿದ್ದು ನಿಮಗೆ ಡೇಟ್ ಗೊತ್ತಿರ್ಬೋದು. ಸೊ ಸೇಲ್ ಮಾಡಿ ಆದಮೇಲೆ ತುಂಬ ದಿನದಿಂದ ಗಾಡಿ ಇಲ್ಲದೇ ಇದ್ದೆ ನಾನು. ಗಾಡಿ ಇರಲಿಲ್ಲ, ಬಟ್ ಆದ್ರೂ ನಾನು ಇಟ್ಸ್ ಓಕೆ, ಟೈಮ್ ಬರುತ್ತೆ, ಒಂದು ಟೈಮ್ ಬರುತ್ತೆ ಆವಾಗ ತೊಗೊಬೇಕು ಅಂತ ಇದ್ದೆ. ಸೊ ಆ ಟೈಮ್ ಇವತ್ತು ಬಂದಿದೆ. ಇಡೀ ನಮ್ಮ ಗ್ರೂಪಲ್ಲಿ ನಾನು, ಬಾಂಡ್ ಬೀಸ್ಟು, ಥ್ರೋಟ್ಲರು, ಮೋಹನ್ ಜಯಣ್ಣ, ಯಾರೇ ಆಗಲಿ ನಮ್ಮ ಇಷ್ಟು ಜನರಲ್ಲೂ ಈವನ್ ಸ್ವಾತಿ ಕೂಡ ನಾವೆಲ್ಲರೂ ಬೇರೆ ಜಾಬ್ ಮಾಡಿಕೊಂಡೇ ಇದನ್ನು ಮಾಡ್ತಾ ಇರೋದು. ಸೊ ನೀವು ಹೇಳೋಕ್ಕಿಂತ ಮುಂಚೆ ನೋಡ್ಕೊಳ್ಳಿ. ಬಿಕಾಸ್ ನಾವೀಗ ಬೈಕ್ ತೊಗೊಳ್ತಾ ಇರಲಿ, ಬೈಕ್ ಸೇಲ್ ಮಾಡಲಿ, ಏನೇ ಆಗಲಿ ಅದು ನಮ್ಮ ಪರ್ಸ್ನಲ್ ಪ್ರಾಬ್ಲಮಿಂದ ಸೇಲ್ ಮಾಡ್ತೀವಿ. 2-3 ಜನ ಹೇಳಿದ್ರು, ಲೈಕ್ ನೀವು ಸ್ಪಾನ್ಸರ್ ಬರುತ್ತಲ್ಲ ನಿಮಗೆ, ಏನು ಆರಾಮ್ಸೆ ತೊಗೊಬೋದು, ಹುಡುಗಿರಿಗೆ ಹೆಂಗೆ ಬೇಕಾದರೂ, ಅದರಲ್ಲೂ ಹುಡುಗಿರನ್ನ ಮೆನ್ಷನ್ ಮಾಡಿ ಹೇಳಿದ್ದಾನೆ. ಸೊ ನಿಮಗೇನಾದರೂ ಲೈಕ್ ಡ್ರೀಮ್ ಇದ್ದರೆ ನೀವು ಆ ಡ್ರೀಮ್ಗೋಸ್ಕರ ಕಷ್ಟಪಡಬೇಕು. ಆ್ಯಂಡ್ ನನಗೀಗ ಲೈಕ್ ಗೊತ್ತಿಲ್ಲ ಗೈಸ್, ನನಗೆ ವರ್ಡ್ಸೇ ಬರ್ತಿಲ್ಲ. ನಾನು ಇವತ್ತು ತಗೊತಿದ್ದೀನಿ, ನಂಬಿಕೆನೇ ಇಲ್ಲ ನಾನು ಇವತ್ತು ಬೈಕ್ ತೊಗೊತಿದ್ದೀನಿ ಅಂತ. ಸೊ ಏನೋ ದೇವ್ರ ಕೃಪೆ, ನಾನು ತುಂಬ ಕಷ್ಟ ಮಾತ್ರ ಪಟ್ಟಿದ್ದೀನಿ. ಅಂದರೆ ಡ್ರೀಮ್ಗೋಸ್ಕರ ನೀವು ಎಷ್ಟು ಕಷ್ಟಪಡ್ತೀರೋ, ಎಷ್ಟು ಅದಕ್ಕೋಸ್ಕರ ನಿಮ್ಮನ್ನು ನೀವು ಡೆಡಿಕೇಟ್ ಮಾಡ್ತೀರೋ ಅವತ್ತು ಮಾತ್ರ ಆಗುತ್ತೆ. ಸೊ ನನಗೆ ಎಮೋಷ್ನಲ್ ಆಗಲ್ಲ, ಖುಷಿ ಪಡಲ, ಇಲ್ಲ ಆ ದೇವ್ರಿಗೆ ಥ್ಯಾಂಕ್ಸ್ ಹೇಳಲ್ಲ ಅಂತ ಗೊತ್ತಾಗ್ತಿಲ್ಲ. ಬಟ್ ಆ್ಯಸ್ ಅ ಬೈಕ್ ಇಲ್ಲದೆ ನಂಗೆ ತುಂಬ ಕಷ್ಟ ಆಗ್ತಿತ್ತು. ಬಟ್ ನಾನು ನನ್ನ ಡ್ರೀಮನ್ನು ಪೂರ್ತಿ ಮಾಡ್ಕೊಳಕ್ಕೆ ಏನೇನೋ ಕಷ್ಟಪಟ್ಟಿದ್ದೀನಿ. ಸೊ ನೀವು ಹೇಳ್ದಂಗೆ ಏನೂ ಇಲ್ಲ ಗೈಸ್. ಒಂದೇ ಒಂದು ಸ್ಪಾನ್ಸರಿಂದ ನನಗಂತೂ ಯಾವ ಸ್ಪಾನ್ಸರು ಬರ್ತಾಯಿಲ್ಲ, ನನಗಂತೂ ಏನೂ ಸಿಗ್ತಾಯಿಲ್ಲ. ನನ್ನ ಪೇಜಲ್ಲಿ ನಿಮಗೆ ಸಿಕ್ಕೋದು ಇಲ್ಲ ನಾನು ಸ್ಪಾನ್ಸರ್ ಮಾಡಿರೋದು. ಎಲ್ಲರೂ ಹೆಲ್ಮೆಟ್ ತೊಗೊಂಡಿರೋದಾಗಲಿ ಏನೇ ಆಗಲಿ ಎಲ್ಲ ನನ್ನ ದುಡ್ಡಲ್ಲಿ ತೊಗೊಂಡಿದ್ದೀನಿ, ನನ್ನ ದುಡ್ಡಲ್ಲಿ ನನ್ನ ಫ್ರೆಂಡಿಗೆ ಕೊಡಿಸಿದ್ದೀನಿ. ಸೊ ಅದನ್ನು ಬಂದ್ಕೊಂಡು ನನ್ನ ಹತ್ರ ಇಲ್ಲಿ ಕಮೆಂಟ್ ಮಾಡಿಬಿಟ್ಟು ಇಲ್ಲ ನಂಗೆ ಮೆಸೇಜ್ ಹಾಕೋದು ಮಾಡಿದ್ರೆ ಚೆನ್ನಾಗಿರಲ್ಲ. ಬಿಕಾಸ್ ಎಲ್ಲರಿಗೂ ಗೊತ್ತು, ನಮ್ಮನ್ನು ಯಾರು ಮನಸ್ಸಿಂದ ಫಾಲೋ ಮಾಡ್ತಾರಲ್ಲ ಅವ್ರೆಲ್ಲರಿಗೂ ಗೊತ್ತು ನಾವೆಷ್ಟು ಕಷ್ಟಪಟ್ಟು ತೊಗೊತಾ ಇದ್ದೀವಿ ಅಂತ. ಬಿಕಾಸ್ ಎಲ್ಲರ ಡ್ರೀಮು ಇರುತ್ತೆ ಬೈಕ್ ತೊಗೊಬೇಕು ಅಂತ. ಬೈಕರ್ ಯಾರೇ ಇರಲಿ, ಆಲ್ಮೋಸ್ಟ್ ನಮ್ಮನ್ನೆಲ್ಲ ಫಾಲೋ ಮಾಡೋರು ಬೈಕರೇ ಇರ್ತದೆ. ಸೊ ಅವ್ರದ್ದು ಎಲ್ಲರದ್ದು ಡ್ರೀಮ್ ಇರುತ್ತೆ. ಅವ್ರು ಅದು ಆ ಡ್ರೀಮ್ಗೋಸ್ಕರ ಎಷ್ಟು ಕಷ್ಟಪಡ್ತಾರೋ ಅಂತ ಅವ್ರಿಗೆ ಗೊತ್ತಿರುತ್ತೆ. ಬಂದ್ಕೊಂಡು ಸ್ಪಾನ್ಸರ್ ದುಡ್ಡಲ್ಲಿ ತೊಗೊತಾ ಇದ್ದೀರಾ, ನಿಮಗೇನು, ನೀವು ಹುಡುಗಿರು ನಿಮ್ಗೆ ಹಂಗೆ ಕೊಡ್ತಾರೆ ಹಿಂಗೆ ಕೊಡ್ತಾರೆ, ಇಟ್ಸ್ ನಾಟ್ ರೈಟ್. ಏನೋ ಗೊತ್ತಿಲ್ಲ, ಬೈಕನ್ನು ಯಾವತ್ತು ಇಷ್ಟಪಟ್ಟು ನಾವು ಅವತ್ತಿಂದ ಕೂಡ ಬೈಕ್ಗೋಸ್ಕರ ಏನು ಮಾಡೋಕ್ಕೂ ಬೇಜಾರಾಗಲ್ಲ. ಬೈಕ್ ಇದ್ದರೆ ಖುಷಿ ಅಂತ ಇರುತ್ತೆ. ಬೇಜಾರಾದಾಗ ಬೈಕು, ಖುಷಿಯಾದಾಗ ಬೈಕು, ಏನಾದರೂ ಲೈಕ್ ಏನಾದರೂ ಈವೆಂಟ ಸೆಲೆಬ್ರೇಟ್ ಮಾಡಬೇಕಂದ್ರೂ ನಂಗೆ ಬೈಕ್ ಇದ್ದರೆ ಖುಷಿ. ಸೊ ಬೈಕ್ಗೋಸ್ಕರ ಬೈಕ್ ನನಗೊಂದು ನೇಮ್ ಕೊಟ್ಟಿದೆ. ಯಾರಾದರೂ ಹೋದಾಗ ಒಂದು 4 ಜನರಲ್ಲಿ ಒಬ್ಬರಾದರೂ ಗುರುತಿಸುವಷ್ಟು ನೇಮ್ ಕೊಟ್ಟಿದೆ ನನಗೆ, ಸಾಕು ಅದು. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್. ನಂಗೆ ಇನ್ನು ವರ್ಡ್ಸ್ ಬರ್ತಾಯಿಲ್ಲ. ಮೊನ್ನೆ ವೀಡಿಯೋ ಮಾಡಿದ್ದೆ, ದುಡ್ಡು ಪ್ರಾಬ್ಲಮ್ ಆಗಿತ್ತು ಅಂತ. ಲೈಕ್ ಎಕ್ಸ್ಪಲ್ಸ್ ಯಾಕೆ ಸೇಲ್ ಮಾಡಿದ್ರಿ ಅಂತ ಕೇಳಿದಾಗ, ಸೊ ಈಗ ನಾನು ಬೈಕ್ ತೊಗೊತಾ ಇದ್ದೀನಿ ಅಂತ ನಂಬೋಕ್ಕಾಗ್ತಿಲ್ಲ. ನನಗೆ ತುಂಬ ಖುಷಿ ಆಗ್ತಾಯಿದೆ. ಆ್ಯಂಡ್ ಹೌದು ಗೈಸ್, ಇದಕ್ಕೆ ನನಗೆ ಯಾರೆಲ್ಲ ಹೆಲ್ಪ್ ಮಾಡಿದ್ದಾರೋ ಎಲ್ಲರಿಗೂ ಥ್ಯಾಂಕ್ ಯು. ಎಲ್ಲರಿಗೂ ಥ್ಯಾಂಕ್ ಯು. ಬಿಕಾಸ್ ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ.
ನನಗೆಲ್ಲರೂ ಲೈಕ್ ಯಾರೂ ನನಗೆ ಆಗಲ್ಲ ಹೆಲ್ಪು, ಇಲ್ಲಾಂದರೆ ಈವನ್ ನಾನು ಎಲ್ಲಿಂದ ಬೈಕ್ ಹುಡುಕಿ ಕೊಡೋದಾಗಲಿ, ಬೈಕ್ ಹೋಗಿ ತೊಗೊಂಬರೋದಾಗಲಿ, ಬೈಕ್ ದುಡ್ಡು ಒಟ್ಟು ಮಾಡೋದಾಗಲಿ, ಬೈಕನ್ನು ರೆಡಿ ಮಾಡಿಸೋದಾಗಲಿ ಎಲ್ಲದರಲ್ಲೂ ನನಗೆ ಹೆಲ್ಪ್ ಸಿಕ್ಕಿದೆ. ಸೊ ಐ ಆಮ್ ವೆರಿ 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 ಹ್ಯಾಪಿ. ಸೊ ನನಗೆ ಇಂಥ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ ಅಂದ್ಕೊಳ್ಳೋಕೆ ನನಗೆ ಖುಷಿ ಆಗುತ್ತೆ. ಆ್ಯಂಡ್ ಎಸ್ ಗೈಸ್, ಇನ್ನೂ 2 ಕಿಲೋಮೀಟ್ರ್ ಇದೆ ನನ್ನ ಬೇಬಿ ನೋಡೋಕ್ಕೆ. ನಾನು ಏನಾದರೂ ಚೆನ್ನಾಗಿರೋ ನೇಮ್ ಇಡಬೇಕು. ನೇಮ್ ಸಜೆಸ್ಟ್ ಮಾಡಿ ಗೈಸ್ ಕಮೆಂಟಲ್ಲಿ ಏನು ಇಡಬೇಕು ಅಂತ. ನಮ್ಮ ಅಚ್ಚ ಕನ್ನಡ ಅಪ್ಪಟ ಕನ್ನಡಿಗರು. ಸೊ ಕನ್ನಡಕ್ಕೆ ಏನಾದರೂ ರಿಲೇಟೆಡ್ ನೇಮ್ ಇದ್ದರೆ, ಕನ್ನಡಕ್ಕಂದರೆ ಕನ್ನಡತಿ ಆ ಥರ ಅಲ್ಲ, ಲೈಕ್ ಕನ್ನಡದಲ್ಲಿರ್ಬೇಕು ಆ ನೇಮು, ಆ ಥರ ಏನಾದರೂ ಹೇಳಿ. ಸೊ ಈ ಥರ ನೋಡಿ ಅಗ್ನಿ ಅಂತ ಇಟ್ಟಿದ್ದೆ, ಆ ಥರ ಹೇಳ್ತಿರೋದು. ಈ ರೋಡಿಗೆ ಫಸ್ಟ್ ಟೈಮ್ ಬರ್ತಾ ಇರೋದು ನಾನು. ಆ್ಯಂಡ್ ನಾನು ಇಂಡಿಕೇಟ್ರ್ ಹಾಕೊಂಡೇ ಬಂದಿದ್ದೀನಿ. ಅದಕ್ಕೆ ಎಲ್ಲ ಇಂಡಿಕೇಟ್ರ್ ಹುಡುಗಿ ಅಂತ ಕರೀತಾರೆ. ಆ ಇಂಡಿಕೇಟ್ರ್ ಇನ್ಸಿಡೆಂಟ್ ಆಗಿದ್ದಾಗಿಂದ ನಿಜ ಇಂಡಿಕೇಟ್ರ್ ಹಾಕಕ್ಕೆ ಬರಲ್ಲ ಅನ್ಸುತ್ತೆ ನನಗೆ. ಗೈಸ್, ಇಟ್ಸ್ ನಾಟ್ ಎ ಇನ್ಸಿಡೆಂಟ್, ಇಟ್ಸ್ ಅ ಸ್ಕ್ರಿಪ್ಟೆಡ್ ವಿಡಿಯೋ. ಓಕೆ, ಎಲ್ಲಿದೆ? ಲೆಫ್ಟಾ ರೈಟಾ? ಟ್ರಾಫಿಕ್ಕು ಕಣೋ. ಹಾಯ್, ನನ್ನ ಬದಲು ನೀವೇ ತೆಗಿತಿದ್ರಿ ಅನ್ಸುತ್ತೆ. ಐ ಆಮ್ ಸಾರಿ. ಸೊ ಫೈನಲಿ ಸಾಕ್ಷಿ ಗಾಡಿ ತೊಗೊತಾವಳೆ. ನಾವೆಲ್ಲ ಆಲ್ರೆಡಿ ನೋಡ್ಬಿಟ್ಟಿದ್ದೀವಿ, ಯಾಕಂದರೆ ನಾನು ಸಾಕ್ಷಿ ರಾಹುಲು ವಿವೇಕೆ ಫಸ್ಟಿಂದ ನೋಡ್ಕೊಂಡು ಬಂದಿದ್ದು ಗಾಡಿ ಒಂದು ವಾರದಿಂದನೇ ಬಂದು 2 ವಾರ ಆದ್ರೂ ಇವಳ ಕೈಗೆ ಇನ್ನೂ ಗಾಡಿ ಬಂದಿರಲಿಲ್ಲ. ಅವಾಗ ಹೆಂಗಿತ್ತು 2 ವಾರ? ಆ್ಯಕ್ಚುಲಿ 14 ಡೇಸ್ ಆಯಿತು ಗಾಡಿ ಬಂದು. ಬಟ್ ಗಣೇಶ ಇರೋದ್ರಿಂದ ನಾವು ಪೋಸ್ಟ್ಪೋನ್ ಮಾಡ್ತಾಯಿದ್ವಿ. ಆ್ಯಂಡ್ ಗಾಡಿನ ರೆಡಿ ಮಾಡಿಸ್ಬೇಕಿತ್ತು ಇನ್ನು ನಮಗೆ. ರಾಹುಲ್, ವಿವೇಕ್, ಹರ್ಷ ಆ್ಯಂಡ್ ನಾನು 4 ಜನ ತುಂಬ ಕಷ್ಟಪಟ್ಟಿದ್ದೀವಿ. ಆ್ಯಕ್ಚುಲಿ ಇವ್ರು 3 ಜನ ತುಂಬ ಕಷ್ಟಪಟ್ಟಿದ್ದಾರೆ. ಸಣ್ಣ ಸಣ್ಣ ಪಾರ್ಟ್ಸಿಂದ ಹಿಡಿದು ಗಾಡಿ ಇಲ್ಲಿ ತನಕ ಬಂದು ನಿಂತಿದೆ ಅಂದರೆ ಅದು ಎಲ್ಲದಕ್ಕೂ ಇವ್ರು 3 ಜನ ಕಾರಣ ಅಂತ ಹೇಳ್ಬೋದು. ಸೊ ಯಾವುದನ್ನು ಮಾಡಿಕೊಡಲ್ಲ ಅಂತೇಳಿಲ್ಲ, ಎಲ್ಲದಕ್ಕೂ ಮಾಡ್ತೀವಿ ಅಂತ ಫೈನಲಿ ಸಂಡೇ ಗಾಡಿನ ರೆಡಿ ಮಾಡಿದ್ದಾರೆ. ಸೊ ಬಿಗ್ ಥ್ಯಾಂಕ್ಸ್ ಟು ದೀಸ್ 3 ಪೀಪಲ್ಸ್. ಸೊ ನಾನು ಬಂದು ಒಂದು 20 ನಿಮಿಷ ಆಯಿತು, ಇನ್ನೂ ಸಮೋಸ ಕೇಕ್ ಏನು ಕೊಟ್ಟೇ ಇಲ್ಲ ಅವಳು. ಯಾಕೆ ಕೊಟ್ಟಿಲ್ಲ? ಏನು ಯಾಕೆ ಸಮೋಸ ಕೇಕ್ ಕೊಟ್ಟಿಲ್ಲ? ಇನ್ನೇನು ಲಾಸ್ಟ್ ಕೊಡೋದು ಈಗ ಯಾರು ಕೊಡ್ತಾರೆ? 2, 1. ಅಲ್ಲ ಕೆಳಗೆ ಅಲ್ಲೇ ಹಾಕು. ಗಾಡಿ ಆನ್ ಮಾಡು. ಇನ್ನ 3 ಆಗಿಲ್ಲ ಕಣದ. ಬರ ಇಲ್ಲಿ. ಗಾಯ್ಸ್ ಇರಿ, ಇದಕ್ಕೆ ಹೆಲ್ಮೆಟ್ ಕಾಂಬಿನೇಷನ್ ತೋರಿಸ್ತೀನಿ. ಗಾಡಿಗೂ ಹೆಲ್ಮೆಟ್ಗೂ ಫುಲ್ಲು ಮ್ಯಾಚಿಂಗ್, ಸೇಮ್ ಪಿಂಕ್ ಅದು. ಕೈ ತೆಗಿ. ಸೊ ಗೈಸ್ ಎಲ್ಲ ಆಯಿತು. ಈಗ ಎಲ್ಲ ಮನೆಗೆ ಹೋಗಿದ್ರು. ಆಲ್ಮೋಸ್ಟ್ ಬಾರ್ನ್ ಬೀಸ್ಟು, ಮೋಹನು, ಆಮೇಲೆ ಗೋಲ್ಡನ್ ಥ್ರಾಟಲ್ಲು ಅವರೆಲ್ಲ ಮನೆಗೆ ಹೋದ್ರು, ಅಂಜನ್ನು. ಬಟ್ ಸ್ವಾತಿ ಬಂದ ಕೂಡಲೇ ಹೋಗಿದ್ಲು, ಅನ್ವಿಲಿಗೂ ಇರಲಿಲ್ಲ ಅವಳು. ನನಗೇನೇನು ವೀಡಿಯೋ ಮಾಡೋಕ್ಕಾಗಿಲ್ಲ. ಇಲ್ಲಿ ಬಂದೆ, ಹಿಂಗಾಯಿತು ಹಂಗಾಯಿತು ಅಂತ ಏನೂ ಮಾಡೋಕ್ಕಾಗಿಲ್ಲ. ಸೊ ಇಲ್ಲಿ ನೋಡಿ, ಈ ಥರದವರೆಲ್ಲ ಬರ್ತಾ ಇರ್ತಾರೆ. ಏನು ಮಾಡೋಕ್ಕಾಗಿಲ್ಲ, ಗಾಡಿ ತೋರ್ಸೋಕೆ ಹೋಗಿಲ್ಲ. ಬಟ್ ಸಣ್ಣ ಕ್ಲಿಪ್ಸ್ ಇದೆ, ಸಣ್ಣ ಬೇರೆಯವ್ರದ್ದೆಲ್ಲ ತೊಗೊಂಡ್ಬಿಟ್ಟು ಹಾಕೊಬೇಕು ಈಗ. ಸೊ ನಾನು ಗಾಡಿ ತೊಗೊಳಕ್ಕೆ ಮೇಯ್ನ್ ಕಾರಣ ಆದವ್ರು ಇಲ್ಲಿದ್ದಾರೆ ಈಗ. ಸೊ ಎಲ್ಲ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಹರ್ಷ, ರಾಹುಲ್ ಮತ್ತು ವಿವೇಕು
ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ತುಂಬ ನಾನು ಆ್ಯಕ್ಚುಲಿ ನನ್ನ ಗಾಡಿ ತೊಗೊಂಡಿದ್ದೀನಿ ಇವತ್ತಂದರೆ ಇವರೇ ಕಾರಣ. ಬಟ್ ಬರೀ ಮನಿ ವಿಷಯ ಬರಲ್ಲ, ಎಲ್ಲದೂ ಬರುತ್ತೆ. ಅವ್ರು ಅದಕ್ಕೆ ಪಟ್ಟಿರೋ ಕಷ್ಟ ಇದೆಯಲ್ಲ, ಒಂದು ಸ್ಮಾಲ್ ಅವ್ರ ಟೈಮನ್ನು ಕೊಟ್ಟಿರೋದಿದೆಯಲ್ಲ ಅದು. ಸೊ ನಿಂಗೆ ಹೆಂಗೆ ಅನ್ನಿಸ್ತು ಹರ್ಷ ಗಾಡಿ? ಅದಕ್ಕೆ ಸೆಲೆಕ್ಟ್ ಮಾಡಿರೋಲ್ಲ. ಸೀರಿಯಸ್ ಆಗಿ ಹೇಳು. ಇದೆಯಲ್ಲ ಅದಕ್ಕೆ ತಾನೇ R3 ತೊಗೊಂಡಿರೋದು. ಎಸ್, ಸೆಗ್ಮೆಂಟಲ್ಲೇ ಬೆಸ್ಟ್ ಕ್ಲಾಸ್ ಬೈಕ್ ಇದು. ನನ್ನ ಹತ್ರ ಇದ್ದಿದ್ದೆ 2 ಆಪ್ಷನು, ನಿಂಜಾ 300 R3. ಸೊ ಎರಡರಲ್ಲಿ ಒಂದು ಬೇಕಿತ್ತು ನನಗೆ. R3 320 ತೊಗೊಂತೀವಿ ಅಂತ ಕೂತಿದ್ದು, ಸಿಂಗಲ್ ಸಿಲಿಂಡರ್ ಬೇಡ ಅಂತ ಅಂದ್ಬಿಟ್ಟು ನಾನು ಫಸ್ಟ್ ಡೇ ನಂಗೆ R3 ನೋಡಿದಾಗ ಇಷ್ಟ ಆಯಿತು. ಬಿಕಾಸ್ ಅದ್ರ ಐಸೇ ಚಂದ ಗೈಸ್. ಹರ್ಷನ್ ಓಡಿಸ್ತೀನಲ್ಲ, ಸೊ R15 ಸೇಮ್ ಇದೆ. ಅವನು ಫ್ರಂಟಲ್ಲಿ ವಿಂಗ್ ಲೈಟ್ ಹಾಕಿದೆಯಲ್ಲ ನೀನು, ವಿಂಗ್ ಲೈಟಲ್ಲಿ ಹಾಕಿ ಏನೋ ಒಂಥರ ಚಂದ ಅದು. ನೈಟ್ ವಿಂಗ್ ಲೈಟ್, ಓಕೆ, ನೈಟಲ್ಲಿ ಆನ್ ಮಾಡಿದಾಗ ಅದೆರಡು ಕಣ್ಣು ಆನ್ ಆಗುತ್ತಲ್ಲ, ಅದರಲ್ಲೂ R3 ಇದಂತೂ ನಾನು ತುಂಬ ನೋಡ್ತಾ ಇದ್ದೆ. ಫಾರಿನರೆಲ್ಲ ಓಡಿಸ್ತಾ ಇದ್ರು ಪಿಂಕ್ R3. ಸೊ ಫೈನಲಿ ನನ್ನ ಹತ್ರ ಈಗ R3 ಇದೆ. ಆ್ಯಂಡ್ ಇದರಲ್ಲಿ ಇನ್ನೂ ಚೆನ್ನಾಗಿ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ನಮ್ಮದು ಗ್ರೂಪಲ್ಲಿ ಆಲ್ಮೋಸ್ಟ್ ಎಲ್ಲ ತೊಗೊಂಡಿದ್ದಾರೆ. ಬಾಂಡ್ ಬೇಸ್ದು ಮತ್ತು ನಮ್ಮದು ಸರ್ದು ಇನ್ನೂ ಒಂದು ಅಪ್ಗ್ರೇಡ್ ಇದೆ. ಸೊ ನೋಡೋಣ ಸೂನ್. ಇಲ್ಲೆಲ್ಲ ಇದ್ದಾರೆ ಆಲ್ಮೋಸ್ಟ್. ಈಗ ನಂದು ಅಕ್ಕ, ಸೃಷ್ಟಿ, ವಿವೇಕ್ ಏನು ಹೇಳೋಕ್ಕೆ ಇಷ್ಟಪಡ್ತೀಯ? ಗಾಡಿ ಹೆಂಗಿದೆ? ಚೆನ್ನಾಗಿದೆ. ನೀನೇ ಹೆಲ್ಪ್ ಮಾಡಿದ್ದು, ಇಷ್ಟೆಲ್ಲ ಹೆಲ್ಪ್ ಮಾಡಿದ್ದು ನೀನೇ. ಇನ್ನೊಬ್ಬ ಬರ್ತಾನೆ ಅವನು ನಾನು ಹರ್ಷ ಮೇನ್ ಕ್ಯಾರೆಕ್ಟರ್. ವಿವೇಕ್, ಹರ್ಷ, ರಾಹುಲ್ ನನಗಿಂತ ಜಾಸ್ತಿ ಕಷ್ಟಪಟ್ಟಿದ್ದಾರೆ. ಸೊ ಗೈಸ್ ಥ್ಯಾಂಕ್ ಯು ಸೊ ಮಚ್. ಇಲ್ಲಿಂದ ನಾನು ಹೇಳ್ತೀನಿ ನಿಮಗೆ ಗಾಡಿ ಎಲ್ಲ ಹೆಂಗೆ ತಂದಿದ್ದು, ಏನು ಕತೆ, ಎಲ್ಲಿ ಹುಡುಕಿದ್ವಿ ಎಲ್ಲದೂ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಬಟ್ ಬಿಕಾಸ್ ಈಗ ನಂಗೆ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಬಂದಮೇಲೆ. ಎಷ್ಟು ಕ್ಲಿಪ್ಸು ನನ್ನ ಸೃಷ್ಟಿ ಎಷ್ಟು ಕ್ಲಿಪ್ಸ್ ತೆಗೆದಿದ್ದಾಳೋ ಅಷ್ಟು ಕ್ಲಿಪ್ಸ್ ಮೇಲೆ ಡಿಪೆಂಡು. ಸೊ ಈಗ ಹೊರಡೋಣ ಇಲ್ಲಿಂದ.